ನಾನಿಷ್ಟಪಟ್ಟಿದ್ದು ನನಗೆ ಸಿಗ್ಬೇಕು, ನಾನು ಆಸೆ ಪಟ್ಟಿದ್ದು ನನಗೆ ಸ್ವಂತ ಆಗ್ಬೇಕು. ಪುಣ್ಯ ನನ್ನವಳು, ಪುಣ್ಯ ನನ್ನವಳು. ಪುಣ್ಯ ಈಗ ನನ್ನವಳಾಗೋದ್ಲು, ಪುಣ್ಯ ನನ್ನ ಹೆಂಡತಿ ಆಗೋದ್ಲು, ಪುಣ್ಯ ನನ್ನ ಹೆಂಡತಿ ಆಗೋದ್ಲು. ಏನ್ ಪುಣ್ಯ, ಇವತ್ ತುಂಬಾ ಖುಷಿಯಾಗಿರೋ ತರ ಇದೆಯಾ? ಹೌದು ಮಾಲಾ, ನಾನ್ ಹಿಂದೆ ಯಾವತ್ತೂ ಕೂಡ ಇಷ್ಟು ಸಂತೋಷವಾಗಿದ್ದಿದ್ದೇ ಇಲ್ಲ. ಹೀಗಿರ್ಬೋದು ಅಂತ ಕನ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. ಎಷ್ಟು ಸಂತೋಷ ಅಂದ್ರೆ ಮಾತಲ್ಲೂ ಹೇಳಕ್ಕಾಗ್ತಿಲ್ಲ. ಚಿಕ್ಕ ಮಗುನ ನೋಡ್ಕೊಳ್ತಾ ಹೆತ್ತ ತಾಯಿ ಕಡೆವರೆಗೂ ತನಗಾಗಿರೋ ನೋವನ್ನ ಹೇಗ್ ಮರ್ತು ಹೋಗ್ತಾಳೋ, ಮಗು ಒಳ್ಳೆ ಹೆಸರು ಮಾಡಿದಾಗ ಹೆತ್ತ ತಾಯಿ ಎಷ್ಟು ಖುಷಿಯಾಗಿರ್ತಾಳೋ ಅಷ್ಟೇ ಅಷ್ಟೇ ಸಂತೋಷ ಆಗ್ತಿದೆ. ಆದ್ರೆ ನೀನ್ ನನ್ ಜೊತೆ ಇಲ್ಲ ಅನ್ನೋ ಬೇಜಾರು ನನ್ನನ್ನ ಕಾಡ್ತಾ ಇದೆ. ಇವಾಗ್ ನಾನಿನ್ ಜೊತೆ ಇಲ್ಲ ಅಂತಂದ್ರೂ ಒಂದಲ್ಲ ಒಂದಿನ ನಿನ್ ಬಳಿ ಬರ್ತೀನಿ. ನೀನ್ ನನ್ ಬಗ್ಗೆ ಏನೋ ಯೋಚನೆ ಮಾಡ್ಬೇಡ. ನೀನ್ ಪಟ್ಟಿರೋ ಕಷ್ಟದಿಂದಾನೆ ಈಗ ಖುಷಿ ಸಿಕ್ಕಿದೆ. ಹುಟ್ಟದಾಗ್ನಿಂದಾನು ಬರೀ ಕಷ್ಟಗಳನ್ನ ನೋಡ್ತಾನೆ ಬೆಳ್ದೆ, ಕಣ್ಣೀರನ್ನೇ ನೋಡ್ದೆ. ಆದ್ರೆ ಯಾವತ್ತೂ ಇಷ್ಟು ಸಂತೋಷ ನೋಡಿರ್ಲಿಲ್ಲ. ಒಬ್ಬ ವ್ಯಕ್ತಿಗೆ ಇನ್ನೊಬ್ರು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದಾಗ ಆ ಆನಂದ ಸ್ವಲ್ಪನೇ ಇರ್ಬೋದು. ಅದೇ ಪ್ರೀತಿನ ಒಬ್ರಿಗೆ ಧಾರೆ ಏರ್ದಾಗ ಆ ಸಂತೋಷಕ್ಕೆ ಮಿತಿನೇ ಇರಲ್ಲ. ಅದೇ ಅನಿರುದ್ಧ ರೂಪದಲ್ಲಿ ನನ್ನ ಜೀವನದಲ್ಲಿ ನಡೆದಿದೆ. ಇವತ್ತು ನನ್ನ ಮನ್ಸಲ್ಲಿರೋ ಪ್ರೀತಿನ ಅನಿರುದ್ಧಗೆ ಹೇಳ್ತಿದ್ದೀನಿ ಮಾಲಾ. ಪುಣ್ಯ, ನೀನ್ ಸರಿಯಾದ ಸಮಯದಲ್ಲಿ ಒಳ್ಳೆ ನಿರ್ಧಾರ ತಗೊಂಡಿದ್ಯಾ. ನೀನು ನಾಗಮಣಿನ ಖಂಡಿತವಾಗ್ಲೂ ಪಡ್ಕೋತ್ಯಾ. ಅನಿರುದ್ಧ್ ನಿನ್ನವನೇ, ಯಾರು ನಿಮ್ಮನ್ನ ಬೇರೆ ಮಾಡಕ್ಕಾಗಲ್ಲ. ಹೋಗು, ನೀನು ಖುಷಿಯಾಗಿರು. ಇಷ್ಟು ದಿನ ನಿನ್ ಮನ್ಸನ್ ಗೆದ್ದು ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಆದ್ರೆ ಇವಾಗ್ಲೇ ನಿನ್ನ ಮದ್ವೆ ಆಗಿ ಆಮೇಲೆ ನಿನ್ ಮನ್ಸನ್ ಗೆಲ್ತೀನಿ. ಬೇಡ 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 ದಿಗಂಬರ, ಬೇಡ ಬೇಡ ದಿಗಂಬರ, ತಾಳಿ ಕಟ್ಬೇಡ. ನಿನ್ ಕಾಲ್ ಮುಗಿತೀನಿ. ಇದೊಂದ್ಸಲ ನನ್ ಮಾತು ಕೇಳು. ದಾರಿ ಬಿಡು ಗಂಗಾ. ಇಲ್ಲ, ನಾನ್ ಬಿಡಲ್ಲ. ದಾರಿ ಬಿಡು. ಪುಣ್ಯ, ನೀನ್ ಓಡೋಗು ಪುಣ್ಯ. ನಿನ್ಗೇನಾದ್ರೂ ಹುಚ್ಚ? ನೀನು ನನ್ ಕಡೆಯವಳೇನಾ? ನನ್ ಪುಣ್ಯನ ನನ್ ಬಿಟ್ಟು ಹೋಗು ಅಂತ ಇದ್ಯಾ? ಹೌದು, ನನಗ್ ಹುಚ್ಚೆ. ಪುಣ್ಯ, ನೀನ್ ಓಡೋಗು ಪುಣ್ಯ, ನೀನ್ ಓಡೋಗು. ಪುಣ್ಯ, ನೀನ್ ಓಡೋಗು. ಪುಣ್ಯ, ದಿಗಂಬರ, ನನ್ ದಾರಿಗೆ ಅಡ್ಡ ಬರ್ತೀಯಾ? ನಿನ್ನ ನಿಲ್ಲೇ ಸಾಯಿಸಾಕ್ತೀನಿ. ಸಾಯಿಸು ದಿಗಂಬರ, ಸಾಯಿಸು.
ಸಾಯಿಸು ದಿಗಂಬರ, ಸಾಯಿಸು. ನಿನ್ ಕೈಲಿ ಸಾಯೋದಕ್ಕಿಂತ ದೊಡ್ಡ ಖುಷಿ ಇನ್ನೇನಿದೆ? ಸಾಯಿಸು ದಿಗಂಬರ, ಸಾಯಿಸು. ಅಷ್ಟಕ್ಕೂ ಏನಾಗಿದೆ ಗಂಗಾ ನಿನ್ಗೆ? ಯಾಕೆ ಈ ತರ ಮಾಡ್ದೆ? ಪುಣ್ಯ ಎಲ್ಲಿದ್ದಾಳೆ ಅಂತ ನಾನು ನೋಡಕ್ ಹೋಗಿದ್ನಲ್ಲ, ಆ ಸಮಯದಲ್ಲಿ ಪುಣ್ಯ ನಿನ್ನನ್ನು ಸಾಯಿಸಿದ ಕನ್ಸು ಬಿತ್ತು ನನಗೆ. ಹಗಲೊತ್ತು ಬಿದ್ದ ಕನ್ಸು ನಿಜ ಆಗುತ್ತಂತೆ. ಅದಕ್ಕೆ ನೀನ್ ಜಾತಕನು ಪುಣ್ಯ ಜಾತಕನು ನೋಡ್ದೆ. ಅವಳ ಕೈಯಿಂದಾನೆ ನೀನ್ ಸಾವು ಅಂತ ಅದರಿಂದ ನನಗೆ ಗೊತ್ತಾಯ್ತು. ಅದಕ್ಕೆ ನನಗ್ ಬಿದ್ದ ಕನ್ಸು ನಿಜ ಆಗುತ್ತೇನೋ ಅಂತ ಭಯ ಆಯ್ತು ದಿಗಂಬರ. ನನ್ಗೆ ಸಾವಂದ್ರೇನು? ಪಶು ಪಕ್ಷಿಗಳಾದಿಯಾಗಿ, ದೇವತೆಗಳಾದಿಯಾಗಿ, ಗಂಡಸರಾದಿಯಾಗಿ ನನಗ್ ಸಾವು ಬರೋದಿಲ್ಲ ಅಂತ ಗೊತ್ತಿಲ್ವಾ ಗಂಗಾ? ಯಾರು ಏನು ಮಾಡಕ್ಕಾಗಲ್ಲ ಅನ್ನೋ ಅಹಮಲ್ಲಿ ಹೆಣ್ಮಕ್ಳು ಕೈಯಿಂದ ಕೂಡ ಸಾವು ಬರಬಾರ್ದು ಅಂತ ನೀನ್ ಬೇಡ್ಕೊಂಡಿಲ್ಲ ದಿಗಂಬರ, ಮರ್ತೋದ್ಯಾ? ಪುಣ್ಯ ಅವಳ ಕೈಯಿಂದ ನನ್ ಸತ್ರೆ ಸುಖವಾಗಿರುತ್ತೆ ಗಂಗಾ. ನಾನ್ ಸತ್ರು ಪರವಾಗಿಲ್ಲ,